ಅವಂದೇ ಫೋನು. ಅವನ್ನ ಕರ್ಸ್ಕೊಳಕ್ ಪ್ಲಾನ್ ಮಾಡ್ತಿದ್ದಾಳೆ. ಮಾಡ್ಲಿ ರೆಡ್ ಹ್ಯಾಂಡ್ ಆಗಿ ಹಿಡಿತೀನಿ. ಆ ಕಡೆಯಿಂದ ನೀನೇನು ಮಾತಾಡ್ಬೇಡ, ಈ ಕಡೆಯಿಂದ ನಾನೇ ಮಾತಾಡ್ತೀನಿ, ಕೇಳಿಸ್ಕೋ. ಚಿನ್ನ, ನಮ್ಮಿಬ್ರು ವಿಷಯ ನನ್ ಗಂಡನ್ ಗೊತ್ತಾಗ್ಬಿಟ್ಟಿದೆ. ಇವಾಗ ಏನ್ ಮಾಡ್ಬೇಕೋ ಏನೋ ಗೊತ್ತಾಗ್ತಿಲ್ಲ. ನಾಳೆ ಬ್ಯಾಗ್ ತಗೊಂಡು ನಿಮ್ಮನೆಗೆ ಬಂದ್ಬಿಡ್ತೀನಿ. ನೀನ್ ಆಫೀಸ್ಗೆ ಹೋಗ್ಬೇಡ. ನೀನ್ ಆಫೀಸ್ಗೆ ಹೋದ್ರೆ ನಮ್ಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ನಾನು ಒಂದು ಪ್ಲಾನ್ ಮಾಡಿದ್ದೀನಿ. ಬರ್ಬೇಕಾದ್ರೆ ನನ್ನ ಬ್ಯಾಗ್ ಅಲ್ಲಿ ದೊಣ್ಣೆ ತರ್ತೀನಿ. ನೀನ್ ಹೆಂಡತಿ ತಲೆನ ಡಬ 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 ಅಂತ ಹೊಡೆದಾಕಿ ಮನೆ ಹಿಂದೆ ಹೂತಾಕಿ ಗಿಡ ನೆಟ್ಬಿಡೋಣ. ಆಮೇಲೆ ನಾನು ನೀನು ಸೇರ್ಕೊಂಡು ಅದೇ ಗಿಡದಲ್ಲಿ ಉಯ್ಯಾಲೆ ಕಟ್ಕೊಂಡು ಅಯ್ಯಯ್ಯ, ತಲೆ ಹೊಡೆಯೋದ್ ನವಳೆ ಈಡ್ಗೆ ಹೊಡೆದಂಗೆ ಹೇಳ್ತಾವಳಲ್ಲಪ್ಪ. ಎಲ್ಲಿಗೆ? खेल खत्म, नाटक बंद. ನೋಡಿ ಮೇಡಮ್, ಇವತ್ತವನ್ನ ಮೀಟ್ ಆಗಕ್ ಹೋಗಿಲ್ವಲ್ಲ, ಅದಕ್ಕೆ ಅಳ್ತಾವಳೆ. ರೀ, ನೀವ್ ಇವತ್ತು ಆಫೀಸಿಗೆ ಹೋಗ್ತಿದ್ದೀರಾ ತಾನೇ? ನನ್ನನ್ ಕಳಿಸ್ಬಿಟ್ಟು ಅವನ್ನ ಕರ್ಸ್ಕೊಳ್ಳೋ ಪ್ಲಾನು. ನಾನು ಹೋಗಲ್ಲ ಕಣೆ. ಅವಳನ್ನ ಕರ್ಸ್ಬಿಟ್ಟು ನಾವು ಊಟಕ್ಕೂ ಪ್ಲಾನ್ ಮಾಡ್ತವ್ರೆ. ನೀವು ಹೋಗ್ಬೇಕಷ್ಟೇ. ನಾನು ಹೋಗಲ್ಲ ಅಷ್ಟೇ. ನೋಡಿ, ನನ್ ತಲೆ ತಿನ್ಬೇಡಿ, ಸುಮ್ನೆ ಹೋಗ್ಬಿಡಿ. ನೋಡುದ ಮೇಡಮ್, ಇವಳಿಗೆ ಎಷ್ಟು ಆತ್ರ ಇದೆ, ಅವನ್ಗಿಂತ ಇವಳಿಗೆ ಆತ್ರ ಜಾಸ್ತಿ. ನಾನು ಹೋಗಲ್ಲ ಕಣೆ. ಲೇ, ಮುಚ್ಕೊಂಡೋಗಲ್ಲ. ನನಗೆ ಲೇ ಮುಚ್ಕೊಂಡು ಅಂತೀನಿ ಕಣೋ, ಅಂತೀನಿ. ಲೇ, ನಿನ್ನ ಆಟಗಳೆಲ್ಲ ನನಗೆ ಗೊತ್ತಾಗಿದೆ. ಸಂಸಾರ ಮಾಡಕ್ಕೆ ಇಲ್ಲಿ ನಾನ್ ಬೇಕು, ಅಲ್ಲಿ ಆಫೀಸಲ್ಲಿ ಚಕ್ಕಂದ ಆಡಕ್ಕೆ ಇನ್ಯಾವಳ ಬೇಕೇನೋ? ಲೇ, ನೀನೇನ್ ಕಮ್ಮಿನೇನೆ? ನಿನಗೆ ಚಂದ್ರ ಬಂದಾಗ ಒಬ್ಬ ಬೇಕು, ಸೂರ್ಯ ಬಂದಾಗ ಒಬ್ಬ ಬೇಕೇನೆ? ಅಯ್ಯೋ ಸ್ಟಂಟ್ ಶಿವು, ಅವನು ಬೇಕಾ? ಮುಚ್ಚ್ರಿ ಬಾಯ್ನ. ಸರ್ ನೋಡಿದ್ರಾ, ಎಲ್ರು ಹೋಗಿ ಒಂದೇ ಹೋಟ್ಲಲ್ಲಿ ಊಟ ಮಾಡಿದ್ರೆ ಇವನು ಕಂಡ್ ಹೋಟ್ಲಿಗೆ ಹೋಗಿ ನಾಯಿಯಾಗಿ ತಿನ್ಕೊಂಡ್ ಬಂದಿದ್ದಾನೆ. ಮೇಡಮ್, ನಾನಾದ್ರೂ ಊಟ ಹುಡ್ಕೊಂಡು ಹೊರಗಡೆ ಹೋಟ್ಲಿಗೆ ಹೋಗ್ತೀನಿ, ಆದ್ರೆ ಇವಳು ಮನೇನೆ ರೆಸ್ಟೋರೆಂಟ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅಯ್ಯಯ್ಯೋ ಶಿಡಿಸಿ ಆಡೋ ಶಿವು, ಅವನು ಬೇಕಾ? ಮುಚ್ಚ್ರಿ. ನನ್ನ ಕ್ಯಾರೆಕ್ಟರ್ ಮೇಲೆ ಅನುಮಾನ ಪಡ್ತೀರಾ? ಹೂ ಕಣೆ, ನಿಂದಾದ್ರೆ ಕ್ಯಾರೆಕ್ಟ್ರು, ನಂದಾದ್ರೆ ಬೀಟ್ರೋಟು. ಈ ತರ ಮಾತಾಡದೆ ಒಂದು ಕ್ಷಣನೇ ಇರಲ್ಲ ನಾನು. ಅಯ್ಯೋ ಕಾಣಿಸ್ತಾ ಇಲ್ಲ. ಹೋಗೆ, ಎಲ್ಲಾದ್ರೂ ಹೋಗಿ ಸಾಯಿ. ಇಲ್ಲಿ ಹೋಗೆ, ನಿನ್ನಂತ ಸಾವಿರಾರು ಜನ ನೋಡಿದೀನಿ. ಹೋಗು. 1000 ಜನ ನೋಡೋದಲ್ರಿ, ಅವ್ರನ್ನೆಲ್ಲ ಕರ್ಕೊಂಡು ಬಂದು ಸಂಸಾರ ಮಾಡಿ ನಾನು ಈ ಹುಟ್ಟು ಕಟ್ಟಲೆ ಹೋಗ್ತೀನಿ. ಆ ಮೊಬೈಲ್ ನಂದು. ಹೇಳ. ಏಯ್, ನಿನ್ ಬಾಸ್ ಕಣ. ಬಾಸ್. ನಿನಗೆ ಒಂದು ಕೊರಿಯರ್ ಕಳ್ಸಿದೀನಿ, 3 ಕೋಟಿ ರೂಪಾಯಿ ಪ್ರಾಜೆಕ್ಟ್. ಅದನ್ನ ಸರಿಯಾಗಿ ಮಾಡ್ಬಿಟ್ರೆ ನೀನ್ ಮನೆ ಕಟ್ಟಕ್ ಮಾಡಿದ್ಯಲ್ಲ ಸಾಲ ಎಲ್ಲ ಕ್ಲಿಯರ್ ಆಗತ್ ನೋಡು. ಆಹಾ, ಏನ್ ಮೇಡಮ್ ಅದೃಷ್ಟ ಇದು. ಈ ದರಿದ್ರ ಲಕ್ಷ್ಮಿ ತೊಳಗ್ ತಕ್ಷಣ ಧನಲಕ್ಷ್ಮಿ ಒಲ್ದು ಬರ್ತಾ ಇದ್ದಾಳೆ. ಈ 3 ಕೋಟಿ ಪ್ರಾಜೆಕ್ಟ್ ಏನಾದ್ರು ಕ್ಲಿಕ್ ಆಯ್ತು ಅಂತಂದ್ರೆ ಆಹಾ, ಮನೆಗೆ ಮಾಡ್ರ ಸಾಲ ಎಲ್ಲ ಕ್ಲಿಯರ್. ಆಹಾ, ಎಕ್ಸ್ಕ್ಯೂಸ್ ಮೀ ಸರ್. ಈ ಖರಾಬ್ ಪೀಸ್ ನ ಎಲ್ಲೋ ನೋಡಿದ್ದೀನಲ್ಲ. ಅಮ್ಮ ತಾಯೇ, 1 ರೂಪಾಯಿ. ನೀನಾ? ನೀನು ಕೊರಿಯರ್ ಗಲ್ಲು? ಎಸ್, ಇದು ನನ್ನ ಪಾರ್ಟ್ ಟೈಮ್ ಜಾಬ್. ಸರ್, ನಿಮ್ಗೆ ಕೊರಿಯರ್ ಬಂದಿದೆ, 101 ರೂಪಾಯಿ ಕೊಟ್ಬಿಟ್ಟು ಕೊರಿಯರ್ ಇಸ್ಕೊಳ್ಳಿ. ಮಾತು ಚೇಂಜ್ ಇಲ್ಲ. ತಗೋ 200 ರೂಪಾಯಿ, ಆ ಕೊರಿಯರ್ ಕೊಡು. ಆಗಲ್ಲ ಕಣ, 101 ರೂಪಾಯಿ ಕೊಟ್ರೆ ಮಾತ್ರನೇ ಕೊರಿಯರ್ ಕೊಡೋದು, ಇಲ್ಲ ಕೊಡಕ್ಕಾಗಲ್ಲ. ಏಯ್, ನನ್ನ ಹತ್ರ ಚೇಂಜ್ ಇಲ್ಲ ರೀ. ಹಾಳಾಗೋಗ್ಲಿ, 200 ರೂಪಾಯಿ ಇಟ್ಕೋ. ಮಿಕ್ಕಿದ ಚೇಂಜ್ ಟಿಪ್ಸ್ ಅನ್ಕೊಂಡು ಮಜಾ ಮಾಡು. ಆಗಲ್ಲ, ನೀನ್ ಟಿಪ್ಸು ಪಪ್ಸು ಎಲ್ಲ ನೀನೇ ಇಟ್ಕೋ. 101 ರೂಪಾಯಿ ಕೊಟ್ಬಿಟ್ಟು ಕೊರಿಯರ್ ಇಸ್ಕೋ, ಇಲ್ಲ 1 ರೂಪಾಯಿನ ಯಾರ ಹತ್ರನಾದ್ರೂ ಇಸ್ಕೊ ಬಂದ್ ಕೊಡು. ಅಲ್ಲಿವರೆಗೂ ಕೊಡಲ್ಲ. ಕೇಳ್ತೀನಿ ಮಗ. 1 ರೂಪಾಯಿ ಇದ್ರೆ ಕೊಡು. ಚೇಂಜ್ ಇಲ್ಲ ಕಣ. ಚಡ್ಡಿ ಜೋಬಲ್ ಇರ್ಬೇಕು ನೋಡು. ತೂತಾಗಿದೆ ಕಣ. ಮೇಡಮ್, 1 ರೂಪಾಯಿ ಇದೆಯಾ? ಸರ್, ನಿಮ್ಮ ಹತ್ರ 1 ರೂಪಾಯಿ ಇದೆಯಾ? ಯಾರ ಹತ್ರನೂ ಇಲ್ವಾ? ಕರೆಕ್ಟ್ ಇವಳು ಕೈಲಿ ಸಿಗಾಕೋಬೇಕ ನಾನು. ಬೇಡ, 1 ರೂಪಾಯಿ ನಾವು ತುಂಬಾ ಹುಡುಕ್ದೆ, ಎಲ್ಲೂ ಸಿಗ್ಲಿಲ್ಲ. ಸಿಕ್ಕಿದ ತಕ್ಷಣ ನಾನೇ ನಿಮಗೆ ಕೊರಿಯರ್ ಮಾಡ್ಬಿಡ್ತೀನಿ. ದಯವಿಟ್ಟು ಈ ಕೊರಿಯರ್ ನನ್ ಕೊಡಿ. ಅರ್ಥ ಆಯ್ತಾ ಸರ್? 1 ರೂಪಾಯಿ ಆಫ್ಟರ್ ಆಲ್ ಅಲ್ಲ ಅನ್ನೋದು ನಿಮಗ್ ಗೊತ್ತಾಯ್ತಾ? ಆಗಲ್ಲ ಕಣ, ನಿನಗೆ ಕೊರಿಯರ್ ಕೊಡಕ್ ಆಗಲ್ಲ. ಹೋಗಲ್ಲ.
ಹೋಗೋ ಹೌದು, ಇನ್ನು ಕೆಟ್ಟದಾಗ ಬೈತೀನಿ. ಹೋಗೋ ರಾಕೇಶ. ಓ ಅಯ್ಯಯ್ಯೋ. ಏ ಮೇಡಮ್, ನೀವೇನ್ ಬೇಕಾದ್ರೂ ಬೈರಿ, ಆದ್ರೆ ರಾಕೇಶ್ ಅಂತ ಮಾತ್ರ ಬೈಬೇಡಿ. ಎಂತ ಕೆಟ್ಟ ಪದ ಇದು. ಅಲ್ಲೇನೋ ನೋಡ್ತ್ಯಾ, ಇಲ್ಲಿ ನೋಡು. ಸರ್ ಸರ್, ಸ್ಟ್ಯಾಂಪ್ ₹1 ಕೇಳಿದಕ್ಕೆ ಕೊಡಕ್ಕಾಗಲ್ಲ ಕಣಮ್ಮ ಅಂತ ಫೈಲ್ನೇ ಹರಿದು ಬಿಟ್ಟ ಸರ್. ಏಯ್, ನಾನು ಅರಿಲೇ ಇಲ್ವಲ್ರಿ? ಇವಾಗ ಅರಿತೀನಲ್ಲ. ಯಾರ್ ಸರ್ ಇವಳು? 3 ಕೋಟಿ ಪ್ರಾಜೆಕ್ಟ್ ನ ಮೂಸ್ ನೋಡಕ್ಕೂ ಬಿಡ್ಲಿಲ್ವಲ್ಲ ಸರ್ ಇವಳು. ಹೇಳಪ್ಪ. ಏನಲ್ಲಿ 3 ಕೋಟಿ ರೂಪಾಯಿ ಪ್ರಾಜೆಕ್ಟ್ ನ ಮಂಡಕ್ಕಿ ಪೇಪರ್ ತರ ಅರ್ಧಕ್ಕಷ್ಟು ಗಾಂಚಲಿ ನಿನಗೆ. ನಿನಗೆ ನಮ್ಮ ಆಫೀಸಲ್ಲ ಕಣೋ, ಇಡೀ ಪ್ರಪಂಚದಲ್ಲಿ ಯಾವ ಆಫೀಸ್ಗೂ ಕೆಲಸ ಸಿಗ್ಬಾರ್ದು ನಿನಗೆ. ಹಂಗ್ ಮಾಡ್ತೀನಿ ನಾನು. ಒಂದೇ ₹1 ಇದ್ರೆ ಹಾಕಣ. ಒಳ್ಳೆ ಕಾಡು ಹಂದಿ ತರ ಬೆಳೆದಿದ್ಯಲ್ವಾ, ನಿಂಗೆ ₹1 ಬೇಡಕ್ ನಾಚಿಕೆ ಆಗಲ್ವಾ? ಅದು ಆಫ್ಟರ್ ಆಲ್ ₹1. ಏನಂದೆ? ಆಫ್ಟರ್ ಆಲ್ ₹1. ನಿನಗೆ ₹1 ಆಫ್ಟರ್ ಆಲ್? ಯಾಕೋ ಅಳ್ತಾ ಇದೀಯಾ? ನಿನ್ ಪರಿಸ್ಥಿತಿ ಮುಂದೆ ನಂತರನೇ ಆಗುತ್ತಲ್ಲ, ಅದನ್ನ ನೆನ್ಸ್ಕೊಂಡು ನಗ್ತಾ ಇದ್ದೀನಿ. ನಾನು ಯಾರು? ನಿತಿನ್ ಅಮೀನ್ 80 ಬಡಗಬೆಟ್ಟು. ನೋವೇ ಚಾನ್ಸೇ ಇಲ್ಲ. ಬರ್ಸ್ತಾರಯ್ಯ. ಯಾರಯ್ಯ? ಬರ್ಸ್ತಾರೆ. ನಿನ್ನ ಕಣ್ಣಲ್ಲಿ 2 ಬೆರಳುಗಳನ್ನ ಇಟ್ಟು ಆಡಿಸಿ ನಿನ್ನ ಬಾಯಿಂದಾನೆ ₹1 ಆಫ್ಟರ್ ಆಲ್ ಅಲ್ಲ ಅನ್ನೋದನ್ನ ಹೇಳಿಸ್ತಾರೆ. ಅದೇ ಯಾರಯ್ಯ? ಅವರೇ ನಮ್ಮ ಚರಂಡಿ. ಅವ್ರ ಜೊತೆ ವರಂಡಿ. ನಾನೀ ಮನೇಲಿ ಇರಲ್ಲ, ಈಗಲೇ ಹೋಗ್ತಾ ಇದ್ದೀನಿ ಅಷ್ಟೇ. ಬಾಮೈದ, ಹೋಗ್ಬೇಡ ಕಣೋ ಬಾಮೈದ, ನೀನ್ ಹೋದ್ರಿ ಲಕ್ಷ್ಮೀ ದೇವಿನೇ ಓದಂಗಾಗ್ತಾಳೆ ಕಣೋ. ಹೌದಾ? ಕಾರ್ ತಗೊಳ್ಳೋಣ ಅಂತ ಹೇಳಿದ್ದಲ್ಲ, ಒಂದ್ ₹10 ಲಕ್ಷ ಕೇಳು. ಹಲೋ, ಹಾಯ್, ಬಾಯ್ ಬಾಯ್. ನಾನ್ ಹೆಂಗ್ರಿ ಕೇಳಿ? ತಮ್ಮ ಅಂತೀಯ, ಪ್ರೀತಿಯಿಂದ ಕೇಳೇ ಕೊಡ್ತಾನೆ. ಸರಿ, ಟ್ರೈ ಮಾಡ್ತೀನಿ. ಮಾಡು ಮಾಡು. ತಮ್ಮಣ್ಣ, ನಮ್ ಏರಿಯಾದಲ್ಲಿ 39 ಮನೆ ಇದೆ ಕಣೋ. ವಾವ್, ಸೂಪರ್. ಎಲ್ಲರ ಮನೇಲೂ ಕಾರ್ ಇದೆ ಕಣೋ. ಅಮೇಜಿಂಗ್. ನಮ್ಮ ಮನೇಲಿ ಒಂದು ಕಾರ್ ಇಲ್ಲ ಕಣೋ. ಯು ನೀಡ್ ಇಟ್, ಯು ಕಿಲ್ಡ್ ಇಟ್. ಇವಾಗೇನು ಒಂದ್ ಕಾರ್ ಬರ್ತಾನೆ. ಹೂ ಕಣೋ, ನಾನು ಅದನ್ನೇ ಹೇಳಕ್ ಬಂದೆ. ನನ್ನ ಮದ್ವೆ ಮಾಡ್ಕೊಟ್ಟಾಗ ಇವ್ರಿಗೆ ವರದಕ್ಷಿಣೆ ಹಾಳು ಮೂಳು ಅಂತ ಏನು ಕೊಟ್ಟಿಲ್ಲ. ಒಂದ್ ಕಾರ್ ಕೊಡ್ಸಿದ್ರೆ ಅದ್ರಲ್ಲೇ ದುಡ್ಕೋತಾರೆ. ನೀನೇನಂತೀಯ? ಕೊಡ್ಸಲ್ಲ. ನೋಡಕ, ಇವಾಗಿನ ಕಾಲದಲ್ಲಿ ಕುಡಿದು ಬದುಕೋರು ಬರೀ 60 ವರ್ಷ ಬದುಕ್ತಾರೆ. ಕಾರ್ ಓಡಿಸಿ ಬದುಕೋರು 40 ವರ್ಷ ಬದುಕ್ತಾರೆ. ಅದಕ್ಕೆ ನಮ್ಮ ಅವನ್ನ ಇಷ್ಟು ಬೇಗ ಮೇಲಕ್ಕೆ ಕಳ್ಸಕ್ ನನಗೆ ಇಷ್ಟ ಇಲ್ಲ. ಹಲೋ, ಹಾಯ್, ಬಾಯ್ ಬಾಯ್. ಚಿಕ್ಕ ವಯಸ್ಸಲ್ಲಿ 10 ಬಿಸ್ಕೆಟ್ ಇದ್ರು 1 ಬಿಸ್ಕೆಟ್ನು ಬೈಟ್ ಮಾಡ್ಕೊಡ್ತಿರ್ಲಿಲ್ಲ. ಅಂತದ್ರಲ್ಲಿ ಇವಾಗ ದುಡ್ಡು ಕೊಡ್ತಾನೇನ್ರಿ? ಎಲ್ಲೋಗುತ್ತೆ ನಿಮ್ಮ ವಂಶದ ಬುದ್ಧಿ? ಹೇಳಕ್ಕೂ ಕೇಳಕ್ಕೂ ಒಂದು ರೀತಿ ನೀತಿ ಅಂತ ಇರುತ್ತೆ. ನಾನು ಕೇಳ್ತೀನಿ ಇರು. ಬಾಮೈದ, ಬಾಮೈದ, ಬಹಳ ಸ್ಮಾರ್ಟ್ ಆಗಿ ಕಾಣಿಸ್ತಿದ್ಯಾ. ನಾನು ಇರೋದೇ ಹಂಗೆ. ನೀನ್ ಬಿಡಪ್ಪ ಬಾಮೈದ, ನೀನ್ ಬಹಳ ಸ್ಮಾರ್ಟ್ ಆಗಿದ್ಯಾ. ಎಲ್ಲ ಪಡ್ಕೊಂಡು ಬಂದಿರ್ಬೇಕು. ಬಾಮೈದ, ಒಂದ್ಸರಿ ನೋಡೋ ನಿಮ್ಮ ಅಕ್ಕನ್ನ. ನೋಡ್ದೆ. ಇನ್ನೊಂದ್ಸರಿ ನೋಡೋ. ನೋಡ್ದೆ. ಚೆನ್ನಾಗಿ ಕಾಣಿಸ್ತಾ ಇಲ್ಲ ಕಣ ಅವಳು. ಬೆಳಗಿದಾಳೆ. ಹಂಗಲ್ಲ ಕಣೋ, ನೀನು ಒಬ್ನೇ ಸ್ಮಾರ್ಟ್ ಆಗಿ ಕಾಣಿಸಿದ್ರೆ ಸಾಕ. ನಿಮ್ಮ ಅಕ್ಕನು ಚೆನ್ನಾಗಿ ಕಾಣಬಾರ್ದ? ನೋಡು, ಅವಳು ಮೂಗಲ್ಲಿ ನತ್ತೆ ಇಲ್ಲ, ಕೊಳ್ಳಲ್ಲಿ ನೋಡು ಒಂದೇ ಒಂದ್ಸರ ಇರೋದು, ಕೈ ನೋಡು ಬಳೆ ಅಂತೂ ಅವೇನೋ ರೋಡ್ಗಳು ಕಣವು. ಸುಮ್ಮನೆ ಎಲ್ರಿಗೂ ತೋರ್ಸೋಣ ಅಂತ ಕಡ್ಡಾಡಿಸ್ತಿದ್ದೀನಿ. ನೀನು ಮದುವೆ ಮಾಡಿಸ್ಕೊಡ್ತೀಯಲ್ಲ ಬಾಮೈದ? ಕೊಡಲ್ಲ. ನೋಡಕ್ಕ, ನನಗೆ ನಿನ್ ಕಷ್ಟ ಅರ್ಥ ಆಗುತ್ತೆ. ನಾನು ನಿನಗೆ ಬಂಗಾರ ಮಾಡಿಸ್ಕೊಡೋದು, ಅದನ್ನ ಯಾರಾದ್ರೂ ನೋಡಿ ಕತ್ತು ಕುಯ್ದು ತಗೊಂಡೋಗ್ಬಿಟ್ರೆ ನಿನ್ ಗಂಡ ನಿನ್ ಕೋಚ್ ಹಾಕಿದ್ರು ಪರವಾಗಿಲ್ಲ, ನಾನು ನಿನಗೆ ಬಂಗಾರ ಕೊಡ್ಸಲ್ಲ. ₹1 ಬಿಚ್ಚಲ್ಲ ಅಂತಾನಲ್ಲೇ. ಮಾಡ್ತೀನಿ, ಮಾಸ್ಟರ್ ಪ್ಲಾನ್ ಮಾಡ್ತೀನಿ. ಆ ನನ್ನ ಮಗನಿಗೆ 50 ಲಕ್ಷದಲ್ಲಿ ₹1 ಸಿಗ್ಬಾರ್ದು, ಹಂಗ ಮಾಡ್ತೀನಿ. ಬಾ. ಒಂದು ದಿನದ ನಂತರ ಶನಿವಾರ. ಇವತ್ತ ಶನಿವಾರ ರೇ. ಇವತ್ತ ಶನಿವಾರ ರೇ. ಮೇಡಮ್,
ಇವತ್ತು ಶನಿವಾರ, ನನ್ನ ಕೈಗೆ ದುಡ್ಡು ಬರೋ ದಿನ. ನನಗೆ ನಿಮ್ಮ ಮೇಲಿನ ಅಭಿಮಾನಕ್ಕೆ ಒಂದು ಕಾರ್ ಕೊಡಿಸ್ಬೇಕಂತ ಇದ್ದೀನಿ. ಆಲ್ರೆಡಿ ಅದೇ ಕಾರ್ ಕೊಡಿಸ್ಬೇಕಂತ ಇದ್ದೀನಿ. ನಂಗೆ ಬೇಡ. ನಾನು ಕೊಡ್ಸಲ್ಲ ಬಿಡಿ, ಯಾಕಂದ್ರೆ ಪಾರ್ಕ್ ಮಾಡಕ್ ಜಾಗನೇ ಇಲ್ವಲ್ಲ. ಬಸಣ್ಣ ಗುರು ಸರಿ ಕೊಡ್ಸು. ಅಯ್ಯೋ, ಸಮುದ್ರಕ್ಕೆ ಉಪ್ಪು ಹಾಕಕ್ಕಾಗುತ್ತಾ? ಏಯ್ ನಂದೀಶನಿಗೆ ಕೊಡ್ಸೋ. ನಂದೀಶನ್ಗ ನಮ್ಮ ಕಡೆ ತುಂಬಾ ಕಾರ್ಯವೇ ಮೇಡಮ್. ಹಲೋ, 50 ಲಕ್ಷ ರೂಪಾಯಿ ರೆಡಿ ಐತಾ? ಅಯ್ಯೋ ಇವಾಗ್ಲೇ ಬರ್ತೀನಿ. ಬ್ಯಾಗು ನೀವೇ ಕೊಡ್ತೀರಾ, ನಾ ತರ್ಬೇಕಾ? ನಾನೇ ತರ್ತೀನಿ ಬಿಡ್ರಿ. ಬಾರಿ 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 ಬ್ಯಾಗ್ ತಗೊಂಡು ದುಡ್ಡು ತರಕ್ ಹೋಗ್ತಾವನೆ. ಏನಾದ್ರು ಪ್ಲಾನ್ ಮಾಡು. ಏನ್ ಮಾಡ್ಲಿ ಹೋಗ್ಬಿಡ ಒಂಟಿ ಸೀನ್ ಬಿಟ್ಲು. ಅಪಸಕುನ ಹೋಗ್ಬೇಡ ಬಮ್ಮೈದ, ಓದ್ ಕೆಲ್ಸ ಆಗಲ್ಲ, ದುಡ್ಡು ನಿನ್ ಕೈ ಸೇರೋದೇ ಇಲ್ಲ. ಒಂಟಿ ಸೀನ್ ಇದ್ರೆ ಅಪಸಕುನ, 2 ಸೀನ್ ಇದ್ರೆ ಅಯ್ಯೋ 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 ಅಲ್ಲಿ ಬಿಟ್ಟು ಎಲ್ಲಿ ಇಲ್ಲಿ 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 ಅಲ್ಲಿ ಬಿದ್ದಿದ್ದಿ ಅಂದ್ರೆ ಮತ್ತೆ ಅಪಶಕನ ಬಾಮಿದ ಹೋಗ್ಬಿಡ, ಹೇಳೋದು ಕೇಳು. ಒಂಟಿ ಸೀನ್ ಅಂತೆ, ಹಲ್ಲಿ ಅಂತೆ, ಇದೆಲ್ಲ ನಾವು ನಂಬಲ್ಲ. ನಾನಂತೂ ಹೋಗ್ತಾ ಇದ್ದೀನಿ ಅಷ್ಟೇ. ಏ ಹಲೋ ಹಾಯ್ ಬೈ ಬಾಯ್. ಒಂಚೂರು ದೊಡ್ಡೋರು ಹೇಳಿದ್ ಕೇಳು. ಏನ್ ಹುಡುಕ್ತಿದ್ಯಾ? ಅದೇ ದೊಡ್ಡೋರು ಎಲ್ಲಿದ್ದಾರೆ ಅಂತ. ನೋಡು, ನೀನು ಹಂಗೂ ಹೋಗ್ಬೇಕು ಅಂದ್ರೆ ದೇವ್ರ ಮನೆಯಲ್ಲಿ ಕುಂಕುಮ ಇದೆ, ಅದ್ ತಂದು ಹಚ್ತೀನಿ, ಆಮೇಲೆ ಹೋಗಪ್ಪ. ಹೋಗ್ಬಿಡ ಬಾಮೈದ, ಹೇಳೋದು ಕೇಳು ಬಾಮೈದ. ಸುಮ್ಮನೆ ಬಾ, ದುಡ್ಡು ನಿನ್ ಕೈ ಸೇರಲ್ಲ ನೋಡು, ಆಮೇಲೆ ಬಹಳ ಕಷ್ಟ ಅನ್ಭವಿಸ್ತೀಯ ನೀನು. ಕುಂಕುಮ ಚಲ್ಲು ಬಿಟ್ಲು ಮತ್ತೆ ಅಪಶಕನ ಬಾಮೈದ. ಹೋಗ್ಬೇಡ, ದುಡ್ಡು ನಿನ್ ಕೈ ಸೇರಲ್ಲ. ಅಪಶಕನ ಅಂತ ನಾನು ಹೋಗ್ತೀನಿ, ದುಡ್ಡು ತಂದೆ ತರ್ತೀನಿ. ಹಲೋ ಹಾಯ್ ಬಾಯ್ ಬಾಯ್ ತಮ್ಮಣ್ಣ. ನೀನ್ ಹಂಗೂ ಹೋಗ್ಬೇಕು ಅಂದ್ರೆ ಒಬ್ರು ಜೋಯಿಸ್ರು ಗೊತ್ತಿದ್ದಾರೆ, ಅವರು ಹೇಳಾದ್ಮೇಲೆ ನೀನು ಹೋಗಪ್ಪ. ಹೌದಾ? ಹಲೋ ಹಾಯ್ ಬಾಯ್ ಬಾಯ್ ಜೋಯಿಸ್ರೇ. ಹೇಳಮ್ಮ, ಏನ್ ನಿನ್ ಸಮಸ್ಯೆ? ಅದು ಆಗ್ಬಿಟ್ಟಿದೆ. ಹಿಂಗಾಗ್ಬಿಟ್ಟಿದ್ಯಾ? ಸರಿಯಾ, ಪ್ರಾರಬ್ಧಕ್ಕೆ ಫೋನ್ ಕೊಡು. ತಗೋ ಮಾತಾಡು. ನೋಡಪ್ಪ ಪ್ರಾರಬ್ಧವೇ, ಇಷ್ಟೆಲ್ಲ ಅಪಶಕನಗಳು ಆಗಿದೆ ಅಂದ್ಮೇಲೆ ನೀ ಹೋಗಿ ದುಡ್ಡು ತಗೊಂಡು ಬಂದ್ರೆ ಆ ದುಡ್ಡು ನಿನ್ ಕೈ ಸೇರಲ್ಲ. ಒಂದು ಕೆಲಸ ಮಾಡು, ಯಾರಾದ್ರೂ ನಿನ್ಗೆ ಆಪ್ತರಿದ್ರೆ ಅವ್ರನ್ನ ಕೊಟ್ಟು ಕಳ್ಸಿ ದುಡ್ಡು ತರಿಸು. ಒಬ್ರಿದ್ದಾರೆ. ಯಾರು? ಆಪ್ತ ರಕ್ಷಕ. ಲೋ ಪ್ರಾರಬ್ಧವೇ, ಬೇರೆ ಯಾರು ಇಲ್ವೇನೋ? ಇನ್ನೊಬ್ರು ಇದಾರೆ. ಯಾರಪ್ಪ? ಆಪ್ತ ಮಿತ್ರ. ಯಾರಾದ್ರೂ ಆಪ್ತರು ಅಂದ್ರೆ ಕ್ಲೋಸ್ ಇರೋರು, ಯಾರನ್ನಾದ್ರೂ ಕೊಟ್ಟು ಕಳ್ಸಿ ದುಡ್ಡು ತರಿಸು. ನಮ್ಮ ಅಪ್ಪ ಕಳಿಸ್ಲೇ? ಬೇಡ ಬೇಡ ಬೇಡ, ಬೇರೆದವ್ರನ್ನ ಕಳ್ಸು. ನಮ್ಮ ಫ್ರೆಂಡ್? ಬೇಡ ಬೇಡ, ಬೇರೆ ಬೇರೆ ಬೇರೆ. ನಮ್ಮ ಅಕ್ಕನ ಗಂಡ ಅವ್ರ ತಮ್ಮನ 3ನೇ ಮಗಳಿದ್ದಾಳೆ. ಬೇಡ ಬೇಡ ಬೇಡ, ಎಲ್ಲ ಚೇಂಜ್. ನಮ್ಮ ಅಕ್ಕನ ಗಂಡ ಅವ್ರ 3ನೇ ತಮ್ಮ ಇದ್ದಾರೆ. ಬೇರೆ ಬೇರೆ ಅವ್ರನ್ನ ಕಳ್ಸು. ಮತ್ತೆ ಯಾರನ್ನ ಕಳಿಸ್ಬೇಕ್ರೆ? ಪಕ್ಕದಲ್ಲೇ ಬೆಣ್ಣೆ ಇಟ್ಕೊಂಡು ಊರ್ ತುಂಬಾ ಹುಡ್ಕಾಡ್ತೀಯಲ್ಲೋ ಪ್ರಾರಬ್ಧವೇ. ನಿಮ್ಮ ಅಕ್ಕನ ಗಂಡನೇ ಇದನ್ನಲ್ಲ, ಅವನ್ನೇ ಕಳ್ಸು. ಅವನಿಗೆ ಕಳಿಸ್ಬೇಕ? ಅಂತ ಕಚಡ ನನ್ನ ಮಗ ಇನ್ನೊಬ್ಬ ಇಲ್ಲ, ಕಳ್ಳನ್ ಕಳಿಸ್ಬಿಡ್ತೀನಿ, ಅವನನ್ನ ಹತ್ರ ಕಳ್ಸಲ್ಲ.